ಕರ್ನಾಟಕದ ಇಬ್ಬರು ಯುವ ಸಾಹಸಿಗಳು ವಿಶ್ವದ ಅತಿ ಎತ್ತರದ ಮೌಂಟ್ ಎವರೆಸ್ಟ್ ಹತ್ತೋ ಮೂಲಕ ದಾಖಲೆಯನ್ನ ಬರೆದಿದ್ದಾರೆ. ಮೌಂಟ್ ಎವರೆಸ್ಟ್ ಹತ್ತಿ ಮರಳಿರುವ ಸಂತೋಷ್ ದೇವರಾಜಪ್ಪ ಮತ್ತು ಚಿನ್ಮಯಿ ತ್ರಿಶೂಲ್ ಮೂರ್ತಿ ಅವರಿಗೆ ಸನ್ಮಾನವನ್ನ ಮಾಡಲಾಯಿತು. ಬೆಂಗಳೂರಿನ ಸಹಕಾರ ನಗರದ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸಚಿವ ಕೃಷ್ಣ ಬೈರೇಗೌಡ ಭಾಗವಹಿಸಿ ಸಾಹಸಿಗಳನ್ನ ಸನ್ಮಾನಿಸಿ ಮಾತನಾಡಿದರು. ಮೌಂಟ್ ಎವರೆಸ್ಟ್ ಹತ್ತೋದು ಒಂದು ದೈಹಿಕ ಸಾಧನೆಯಲ್ಲ, ಅದೊಂದು ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯದ ದೃಢ ಆತ್ಮವಿಶ್ವಾಸದ ಪ್ರತೀಕ ಅಂತ ಹೇಳಿದರು. ಜಯನಗರದ ಡಾಕ್ಟರ್ ಚಿನ್ಮಯಿ ತ್ರಿಶೂಲ್ ಮೂರ್ತಿ ವೃತ್ತಿಯಲ್ಲಿ ವೈದ್ಯರಾಗಿದ್ದಾರೆ. ಇನ್ನು ಸಂತೋಷ್ ದೇವರಾಜಪ್ಪ ಸಿವಿಲ್ ಗುತ್ತಿಗೆದಾರ ಆಗಿದ್ದು ದೇವ್ ಇನ್ಫ್ರಾಸ್ಟ್ರಕ್ಚರ್ ಮಾಲೀಕರಾಗಿದ್ದಾರೆ. ಇವರಿಬ್ಬರು ಸತತ 6 ತಿಂಗಳ ತಯಾರಿ ಮತ್ತು ಪರಿಶ್ರಮದಿಂದ ವಿಶ್ವದ ಅತಿ ಎತ್ತರದ ಶಿಖರವನ್ನ ಏರಿ ಕನ್ನಡದ ಬಾವುಟವನ್ನ ಹಾರಿಸಿದ್ದಾರೆ. ಪ್ರಪಂಚಕ್ಕೆ ದೇಶಕ್ಕೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೆಮ್ಮೆಯ ಬರ್ತಕ್ಕಂಥ ಕ್ಷಣ. ಎಲ್ಲರೂ ಸಫಾಳೆಯನ್ನು ಐತಿಹಾಸಿಕವಾದ ಕ್ಷಣ. Physically, our strong irutte, our mind strong irutte, our body strong irutte. Half the battle is won in our mind. Our ಬಲವು ಅಂತ ಹೇಳಿದ್ರೆ ಏನು ಬೇಕಾದ್ರೂ ಮಾಡಬಹುದು. ಸಣ್ಣ ಗುಡ್ಡೆಯನ್ನು ಕೂಡ ಮನಸ್ಸಲ್ಲಿ ನಾವು ಪರ್ವತ ಅಂತ ತಿಳ್ಕೊಂಡ್ರೆ ಗುಡ್ಡನೇ ಪರ್ವತ ಆಗುತ್ತೆ. ಪರ್ವತವನ್ನು ಇನ್ನೇನು ಗುಡ್ಡ ಸಮಾನ ಅಂತ ಹೇಳಿದ್ರೆ ಮೌಂಟೇನಿಯರಿಂಗ್ ಅಸೋಸಿಯೇಷನ್ ನ ಡೈಮಂಡ್ ಜುಬ್ಲಿ ಭಾಗವಾಗಿ ಈ ಒಂದು ಎವರೆಸ್ಟ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ಸೊ ಅದರಲ್ಲಿ ನನಗೆ ಹಾಗೆ ಡಾಕ್ಟರ್ ಚಿನ್ಮಯಿ ತ್ರಿಶೂಲ್ ಮೂರ್ತಿ, ಸಂತೋಷ್ ಆದ ನಾನು ಹಾಗೆ ಚಿನ್ಮಯಿ ಅವರಿಗೆ ಈ ಒಂದು ಅವಕಾಶನ ಕಲ್ಪಿಸ್ಕೊಟ್ಟಿದ್ರು. ಅವರೆಲ್ಲ ಒಂದು ಗೈಡೆನ್ಸ್, ಇಲ್ಲೆಲ್ಲಾರ್ದು ಒಂದು ಆಶೀರ್ವಾದ, ಏನಿಲ್ಲಿ ನಮ್ಮ ಹಿರಿಯರು ಮತ್ತೆ ಫ್ರೆಂಡ್ಸ್ ಎಲ್ಲ ಸೇರಿದ್ದಾರೆ, ಅವರ ಒಂದು ವೆಲ್ ವಿಶಸ್ ಇಂದ ಈ ದುರ್ಗಮ ಕಠಿಣ ಆದಿನ ಎವರೆಸ್ಟ್ ಇದೇನು ಈಸಿ ಅಂತ ಅಲ್ಲ. ಅವರು ಕಳೆದ ಒಂದು 3-3.5 ವರ್ಷದಿಂದ ಇದ್ರಲ್ಲಿ ಪ್ರಿಪರೇಷನ್ ಇದ್ರು. ನಾನು ಸಹ 4-5 ವರ್ಷ ಪ್ರಿಪರೇಷನ್ ಇದ್ದೆ. ಸೊ ಈ ಒಂದೆಲ್ಲ ಅಕ್ಯುಮ್ಯುಲೇಟಿವ್ ಎಫರ್ಟ್ ಇಂದ ಹಾಗೆ ನಮ್ಗೆ ಅಲ್ಲಿ ಒಂದು ಉತ್ತಮವಾದ ಒಂದು ಹವಾಗುಣ ಇತ್ತು. ಸೊ ಇದೆಲ್ಲದಕ್ಕಿಂತ ಮಿಗಿಲಾಗಿ ಎವರೆಸ್ಟ್ ಪರ್ವತ ಏನಿದೆ ಅದು ಎಲ್ಲರಲ್ಲಿ ಕೇಳ್ಕೊಳೋದು, ನಿಮ್ಮ ದೈಹಿಕ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಸೌಂಡ್ ಮೈಂಡ್ ಅನ್ನ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಮತ್ತು ನೀವು ಒಂದು 4 ನಮ್ಮದು ಹೆಲ್ತಿ ಮೈಂಡ್ಗೆ 4 ಪಿಲ್ಲರ್ ಅಂತ ಹೇಳ್ಬೋದು. ಒಂದು ನಿದ್ದೆ, ಊಟ, ಎಕ್ಸಸೈಸ್ ಮತ್ತು ಮೆಂಟಲ್ ಟೆನ್ಷನ್ ಕಡಿಮೆ ಇಟ್ಕೊಳೋದು. ಸೊ ಈ ಥರ ಸಾಹಸ ಕ್ರೀಡೆ ಮಾಡೋದ್ರಿಂದ ನಮಗೆ ಚೆನ್ನಾಗಿ ಎಕ್ಸಸೈಸ್ ಆಗುತ್ತೆ. ಎಕ್ಸಸೈಸ್ ಆಗೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ. ಒಳ್ಳೆ ಆಹಾರ ತಿನ್ನಬೇಕು.